ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಿನ್ನೆದು ಸಂಡೇ ವ್ಲಾಗ್ ಇದು. ನಾನು ಮೆಟ್ರೋದಲ್ಲಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಫುಲ್ಲು ಖಾಲಿ ಇದೆ ಮೆಟ್ರೋ ಸ್ಟೇಷನ್. ಎಲ್ಚೇನಲ್ಲಿ ಮೆಟ್ರೋ ಸ್ಟೇಷನ್ ಇದು. ನಮ್ಮ ಮನೆಗೆ ಹತ್ತಿರ. ನಾನು ಊರಿಗೆ ಹೋಗ್ತಾ ಇದ್ದೆ, ನಮ್ಮ ನೇಟಿವ್ ಪ್ಲೇಸು, ನಮ್ಮ ತಾಯಿ ಊರಿಗೆ. ದೊಡ್ಡಮ್ಮಗೆ ಹುಷಾರಿಲ್ಲದೆ ಇರೋ ಕಾರಣ ನೋಡ್ಕೊಂಬರೋಣ ಅಂತ ಹೋಗ್ತಿದ್ದೆ. ಬಸ್ಸಲ್ಲಿ ಹೋಗೋದು ನನಗೆ ತುಂಬ ದೂರ ಆಗುತ್ತೆ ಬಸ್ಸಿಗೆ. ಸೊ ಅದರಿಂದ ಮೆಟ್ರೋದಲ್ಲಿ ಹೋಗಿ ಅದರಿಂದ ಬಸ್ಸಿಗೆ ಹೋಗ್ತಾ ಇದ್ದೀನಿ. ಮೆಟ್ರೋ ನೋಡಿ ಫುಲ್ಲು ಖಾಲಿ ಇದೆ. ಅರ್ಲಿ ಮಾರ್ನಿಂಗ್ ಹೊರಟಿದ್ದು 8 o'clockಗೆಲ್ಲ ಮೆಟ್ರೋ ಸ್ಟೇಷನಲ್ಲಿದೆ. ಸಂಡೇ ಅದರಿಂದ ಜನ ಕಮ್ಮಿ, ಯಾಕಂದರೆ ಸಂಡೇ ಯಾರು ಬೇಗ ಎದ್ದೊಳಗಲ್ಲ. ಆದ್ದರಿಂದ ಫುಲ್ಲು ಖಾಲಿ ಇದೆ. ಎಲ್ಲೋ ಸ್ವಲ್ಪ ಜನ ಓಡಾಡ್ತಿದ್ರು ಅಷ್ಟೇ. ಬಿಸಿಲು ನೋಡಿ ಬೆಳಿಗ್ಗೆನೇ ಎಳೆ ಬಿಸಿಲು ಅಂತಾರಲ್ಲ, ಎಷ್ಟು ಚೆನ್ನಾಗಿದೆ. ನಾನು ಮೆಟ್ರೋ ಕಾರ್ಡ್ ಯೂಸ್ ಮಾಡ್ತೀನಿ. ನಾನೊಂದು 5-6 ಇಯರ್ಸ್ ಬ್ಯಾಕೆ ಮೆಟ್ರೋ ಕಾರ್ಡ್ ಇದೆ ನನ್ನ ಹತ್ರ, ಆವಾಗಿಂದ ಯೂಸ್ ಮಾಡ್ತಾಯಿದ್ದೀನಿ. ಇವಾಗೆಲ್ಲ ನ್ಯೂ ಕಾರ್ಡ್ ಬಂದಿದೆ, ತುಂಬ ಚೆನ್ನಾಗಿದೆ, ಹೊಸದಾಗಿದೆ ಕಾರ್ಡ್ಗಳು. ನೋಡಿ ಮೆಟ್ರೋದಲ್ಲಿ ಟಿಕೆಟ್ ಕೌಂಟರು ಈ ಥರ ನೋಡಿರ್ತೀರ ಅನಿಸುತ್ತೆ ನೀವು. ನೋಡಿ ಟಿಕೆಟ್ ಕೌಂಟ್ರ್ ಕೂಡ ಖಾಲಿ ಇದೆ ಆಲ್ಮೋಸ್ಟ್. ಮತ್ತು ಬ್ಯಾಗ್ ಚೆಕಿಂಗ್ ಇದೆ. ಬ್ಯಾಗ್ ಚೆಕಿಂಗ್ ಮಾಡಿಸ್ಕೊಂಡು ಮುಂದೆ ಹೋದೆ, ಬ್ಯಾಗೆಲ್ಲ ತೊಗೊಂಡು. ನೆಕ್ಸ್ಟು ಕಾರ್ಡಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಅಂತ ಹೊರಟೆ ನಾನು. ನೋಡಿ ಇದು ಕಾರ್ಡ್ ರೀಡರ್ ಅಂತಾರೆ ಇದನ್ನು. ಇಲ್ಲಿ ನಾವು ನಮ್ಮದು ಮೆಟ್ರೋ ಕಾರ್ಡ್ ಇಟ್ಬಿಟ್ಟು ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಾವು ಚೆಕ್ ಮಾಡ್ಬೋದು. ಬ್ಯಾಲೆನ್ಸ್ ಚೆಕ್ ಮಾಡಿದೆ, 99 ರೂಪೀಸ್ ಇತ್ತು. ಸೊ ಈ ಕಡೆಯಿಂದ ಹೋಗ್ಬೋದು ಅಂತ ಬಂದೆ. ಇದನ್ನು ಆಟೋಮೆಟಿಕ್ ಗೇಟ್ ಅಂತಾರೆ. ಈ ಕಾರ್ಡ್ ರೀಡರಲ್ಲಿ ನಮ್ಮದು ಟೋಕನ್ಸ್ ಆಗಲಿ ಕಾರ್ಡ್ ಆಗಲಿ ಇಟ್ಟರೆ ರೀಡ್ ಆಗುತ್ತೆ, ಗೇಟ್ ಆಟೋಮೆಟಿಕ್ ಗೇಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಎಲಿವೇಟರಲ್ಲಿ ಪ್ಲ್ಯಾಟ್ಫಾರ್ಮ್ಗೆ ಹೊರಟೆ ನಾನು. ಇಲ್ಲೂ ಕೂಡ ಯಾರೂ ಇರಲಿಲ್ಲ, ಒಬ್ಬಳೇ ಆರಾಮಾಗಿ ಹೋದೆ ಪ್ಲ್ಯಾಟ್ಫಾರ್ಮ್ಗೆ. ಕೆಂಗೇರಿ ಮೆಟ್ರೋಗೆ ಹೋಗ್ಬೇಕಂದ್ರೆ ನಾವು ಮೆಜೆಸ್ಟಿಕಲ್ಲಿ ಟ್ರೈನ್ ಚೇಂಜ್ ಮಾಡಬೇಕು. ಪ್ಲ್ಯಾಟ್ಫಾರ್ಮಿಗೆ ಬಂದೆ, ಜಸ್ಟ್ ಟ್ರೈನ್ ಮಿಸ್ ಆಯಿತು. ಸೊ ಮತ್ತೆ 9 ಮಿನಿಟ್ಸ್ ಕಾಯಬೇಕಾಯಿತು ನೋಡಿ ನೆಕ್ಸ್ಟ್ ಟ್ರೈನ್ಗೆ ನಾವು. ಇಲ್ಲೂ ಕೂಡ ಎಲ್ಲೋ ಸ್ವಲ್ಪ ಜನ ಓಡಾಡ್ತಿದ್ದಾರೆ ಅಷ್ಟೇ. ಪೀಸ್ಫುಲ್ ಆಗಿದೆ ಮೆಟ್ರೋ ಸ್ಟೇಷನು. ಅದು ಆ ಸೈಡು ಸಿಲ್ಕ್ ಇನ್ಸ್ಟಿಟ್ಯೂಟ್ ಕಡೆ ಹೋಗೋ ಕಡೆ ಮೆಟ್ರೋ ಬಂದಿದೆ. ಪ್ಲ್ಯಾಟ್ಫಾರ್ಮ್ 2ನಲ್ಲಿ ನಮ್ಮದು ಪ್ಲ್ಯಾಟ್ಫಾರ್ಮ್ 1. ಇವಾಗ ಮೆಟ್ರೋ ಬಂತು, ನಾನು ಹೋಗೋ ಕಡೆ ಮೆಟ್ರೋ, ನಮ್ಮ ಮೆಟ್ರೋ. ಮೆಟ್ರೋ ಸ್ಟಾಪ್ ಆಯಿತು, ಒಳಗಡೆ ಹೋದೆ. ಫುಲ್ಲು ಖಾಲಿ ಇತ್ತು. ಮೆಟ್ರೋದಲ್ಲಿ ಆರಾಮ್ಸೆ ಜರ್ನಿ ಮಾಡ್ಬೋದು, ಚೆನ್ನಾಗಿರುತ್ತೆ ಪೀಸ್ಫುಲ್ಲಾಗಿ. ನೋಡಿ ವಿಂಡೋದಲ್ಲಿ ನೋಡಿದ್ರೆ ಬರೀ ನಮ್ಮ ಬಿಲ್ಡಿಂಗ್ಗಳೇ ಕಾಣಿಸುತ್ತೆ. ಈ ಸಿಲಿಕಾನ್ ಸಿಟಿನಲ್ಲಿ ಊರುಗಳ ಕಡೆ ಯಾವಾಗ ಬಸ್ಸಲ್ಲಿ ಹೋದರೆ ನೇಚರ್ ನೋಡ್ಬೋದಿತ್ತು, ಬಟ್ ಇಲ್ಲಿ ಬರೀ ಬಿಲ್ಡಿಂಗ್ಗಳೇ ನೋಡಬೇಕಾಗುತ್ತೆ. ನೆಕ್ಸ್ಟು ನಾನು ಮೆಜೆಸ್ಟಿಕಲ್ಲಿ ಟ್ರೈನ್ ಚೇಂಜ್ ಮಾಡಬೇಕಿತ್ತು. ಸೊ ಮೆಜೆಸ್ಟಿಕ್ಕಲ್ಲಿ ನಾವು ಚೇಂಜ್ ಮಾಡಬೇಕು. ಚಲಘಟ್ಟ ಮೆಟ್ರೋ ಸ್ಟೇಷನ್ಗೆ ಹೋಗಬೇಕು. ಅಂದರೆ ಕೆಂಗೇರಿ ಕಡೆ ಹೋಗೋಕ್ಕೆ ಚಲಘಟ್ಟ ಮೆಟ್ರೋ ಹೋಗಬೇಕಲ್ವಾ, ನಾವು ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಚೇಂಜ್ ಮಾಡಬೇಕಾಗುತ್ತೆ. ಇದು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್. ಆಲ್ವೇಸ್ ಕ್ರೌಡ್ ಇರುತ್ತೆ ತುಂಬಾ. ಮೆಜೆಸ್ಟಿಕ್ಕಲ್ಲಿ ಮೆಟ್ರೋ ಚೇಂಜ್ ಮಾಡೋದಕ್ಕೆ ಬಂದೆ ಚಲಘಟ್ಟ ಕಡೆ ಕೆಂಗೇರಿ ಹೋಗೋಕ್ಕೆ. ನನ್ನ ನೇಟಿವ್ ಬಂದು ಬಿಡದಿ, ನಮ್ಮ ತಾಯಿ ಊರು. ಇಲ್ಲೂ ಕೂಡ ಸ್ವಲ್ಪ ಒಂದು 4 ನಿಮಿಷ ವೆಯ್ಟ್ ಮಾಡಿದೆ. ನಾನು ಹೋಗೋ ಮೆಟ್ರೋ ಟ್ರೈನ್ ಬಂತು ನೋಡಿ. ಟ್ರೈನ್ ಹತ್ತಿ ನೋಡಿ ಇವಾಗ ನೆಕ್ಸ್ಟು ಕೆಂಗೇರಿ ಟರ್ಮಿನಲಲ್ಲಿ ಇಳಿಬೇಕು. ಕೆಂಗೇರಿನಲ್ಲಿ 2 ಸ್ಟಾಪ್ ಇದೆ. ಕೆಂಗೇರಿ ಅಂತ ಒಂದು ಸ್ಟಾಪ್ ಇದೆ, ಟರ್ಮಿನಲ್ ಒಂದು ಸ್ಟಾಪ್ ಇದೆ. ಕೆಂಗೇರಿ ಟರ್ಮಿನಲ್ ಇಳ್ಕೊಂಡ್ರೆ ನಾವೆಲ್ಲ ಕಡೆ ಹೋಗೋ ಬಸ್ಗಳು ಬೇಗ ಸಿಗುತ್ತೆ. ಅಂದರೆ ಅದನ್ನು ಸ್ಯಾಟಲೈಟ್ ಬಸ್ ಸ್ಟಾಪ್ ಅಂತಾರೆ ಬಸ್ಸಲ್ಲಿ. ಆದರೆ ಮೆಟ್ರೋದಲ್ಲಿ ಕೆಂಗೇರಿ ಟರ್ಮಿನಲ್ ಅಂತಾರೆ. ಇಲ್ಲೂ ಕೂಡ ಕಾರ್ಡ್ ಎಕ್ಸಿಟ್ ಆದೆ, 72 ರೂಪೀಸ್ ಕಟ್ಟಾಯಿತು.
ಇವಾಗೆಲ್ಲ ಕಾಸ್ಟ್ ಸ್ವಲ್ಪ ಜಾಸ್ತಿ ಮಾಡಿದೆ. ಮೆಟ್ರೋ ಟಿಕೆಟ್ದು ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ನೋಡಿ ಇಲ್ಲಿ ಮೆಟ್ರೋ ಟರ್ಮಿನಲಲ್ಲಿ ನಮ್ಮ ಮೆಟ್ರೋ ಅಂತ ಒಂದು ಪೋಸ್ಟ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಐ ಲವ್ ಇಂಡಿಯಾ ಅಂದ್ಬಿಟ್ಟು ಚೆನ್ನಾಗಿದೆ. ಅಲ್ಲಿ ನಾನೊಂದೆರಡು ಫೋಟೋ ತೊಗೊಂಡೆ. ನೆಕ್ಸ್ಟ್ ಬಂದೆ ಬಸ್ ಸ್ಟಾಪ್ ಹತ್ರ, ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನೆಕ್ಸ್ಟ್ ಬಸ್ ಬಂತು. ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತುಂಬ ರಶ್ ಇತ್ತು ಬಸ್ಸು. ಸೊ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬಿಡದಿಗೆ ಇಳಿದೆ, ನಮ್ಮೂರಿಗೆ ಬಂದೆ. ನೋಡಿ ನಮ್ಮೂರಿನ ಬಸ್ ಸ್ಟಾಪ್ ಇದು. ಫುಲ್ ಬಿಸಿಲು. ನಮ್ಮ ಅತ್ತಿಗೆ ಬಂದು ಕರ್ಕೊಂಡು ಹೋದರು ನನ್ನ. ಬಿಸಿಲಿತ್ತು. ಬಸ್ ಸ್ಟಾಪ್ ಇದು ಅಣ್ಣಾರ ಮನೆ. ಅಣ್ಣಾರು ಹೊಸ್ದಾಗಿ ಮನೆ ಕಟ್ಟಿಸ್ತಿದ್ದಾರೆ, ಮೇಲೆ ಕನ್ಸ್ಟ್ರಕ್ಷನ್ ನಡೀತಿದೆ. ಇದಾದಮೇಲೆ ದೊಡ್ಡಮ್ಮನೆಲ್ಲ ಮಾತಾಡಿಸಿ ನಮ್ಮ ಅಜ್ಜಿ ಊರಿದೆ 1 ಕಿಲೋಮೀಟ್ರ್ ಅಷ್ಟೇ ಅಣ್ಣ ಮನೆಯಿಂದ. ಅಲ್ಲಿ ನಮ್ಮ ಮಾವದಿರಿದ್ದಾರೆ, ನಮ್ಮ ಅತ್ತೆ ಇದ್ದಾರೆ. ಸೊ ಹೋದ್ವಿ, ನಾನು ನನ್ನ ಸೊಸೆ, ಅಣ್ಣನ ಮಗಳು. ಇದು ನಮ್ಮ ಊರಿಗೆ ಹೋಗೋ ರೋಡು, ಸ್ಟಾರ್ಟಿಂಗ್ ಇದು. ಬಿಡದಿಯಿಂದ ಒಂದು 2-3 ಕಿಲೋಮೀಟರ್ಸ್ ಆಗುತ್ತೆ ನಮ್ಮ ಅಜ್ಜಿ ಮನೆಗೆ. ಆವಾಗ ಅಜ್ಜಿ ಇದ್ದರು, ಬಟ್ ಅಜ್ಜಿ ಇಲ್ಲ ಇವಾಗ. ಅಜ್ಜಿ ಮಿಸ್ ಮಾಡ್ಕೊಂಡ್ವಿ. ನೋಡಿ ಇದು ಊರೊಳಗಡೆ ಎಂಟ್ರಿ. ಇದು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದ ಪಕ್ಕದ ಮನೆಯೇ ನಮ್ಮ ಅಜ್ಜಿ ಮನೆ ಇದ್ದಿದ್ದು. ಇದು ನಮ್ಮ ಊರಿಂದು ಗ್ರಾಮ ದೇವತೆ. ಇದು ನಮ್ಮೂರಿನ ದೇವರು ಗಗ್ಗಲ ಬೀರೇಶ್ವರ ಅಂತ, ಊರಿನ ಗ್ರಾಮ ದೇವರು, ಶಿವನ ದೇವಸ್ಥಾನ. ಜಾತ್ರೆ ಎಲ್ಲ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸತಿ. ಇವಾಗ ಯುಗಾದಿ ಹಬ್ಬ ಆಗಿದ್ದು 15 ದಿನಕ್ಕೆ ಜಾತ್ರೆ ಆಗುತ್ತೆ ಊರಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ, ಫುಲ್ಲು ಜೋರು ಹಬ್ಬ. ಮತ್ತು ನಮ್ಮ ಮಾವಾರ ಮನೆಗೆ ಹೋದ್ವಿ, ಅಲ್ಲಿ ಕುರಿಯೆಲ್ಲ ಸಾಕಿದ್ರು. ನೋಡಿ ಹೇಗಿದೆ ಕುರಿಗಳೆಲ್ಲ, ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ ನಮ್ಮ ಮಾವನ ಮಗ. ಇದಾದಮೇಲೆ ನೆಕ್ಸ್ಟು ದಿಲ್ ಫ್ಯಾಷನ್ ಅಂತ ಬಿಡದಿ ಟೌನಲ್ಲಿದೆ. ಇದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇವ್ರ ID ನೋಡಿದ್ದೆ. ಈ 3D ಸ್ಯಾರಿ ತುಂಬ ಇಷ್ಟಪಟ್ಟಿದ್ದೆ ನಾನು 1-2 ತಿಂಗಳು ಮುಂಚೆ. ಸೊ ಹೆಂಗೆ ಊರಿಗೆ ಹೋಗಿದ್ನಲ್ಲ ಅಂತ ಹಾಗೆ ಹೋಗಿ ವಿಸಿಟ್ ಮಾಡಿ ಸ್ಯಾರಿ ತೊಗೊಂಡೆ. ಇದು ಚೆನ್ನಾಗಿದೆ ಸ್ಯಾರಿ, ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನು. ಸ್ಯಾರಿ ನೋಡಿ, ಬ್ಲೌಸು ಕೂಡ ಇದೇ ಕಲರ್ ಬರುತ್ತೆ, ಸೆರಗು ಇದೇ ಕಲರ್ ಇದೆ. ತುಂಬ ಇಷ್ಟ ಆಯಿತು ಸ್ಯಾರಿ. ಇದು ನಮ್ಮ ಮಾವಾರ ಮನೆ ಹತ್ರ, ಹಾಗೆ ಒಂದು ರೀಲ್ಸ್ ಮಾಡಿಕೊಂಡೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮಿನಿ ವ್ಲಾಗ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್.